ಕಾರ್ಯಕ್ರಮ ಅಂದ್ರೆ ಏನಂದ್ರೆ ತಾಯಿ ಎದೆ ಹಾಲ ಮಗುವಿಗೆ ಎಷ್ಟು ಮಹತ್ವ ಅದ, ಅದರಿಂದ ಯಾವ ರೀತಿಯಾಗಿ ತಾಯಿಗೆ ಲಾಭ ಅದ, ಮಗುವಿಗೆ ಏನು ಲಾಭ ಅದ. ಆ ತಾಯಿ ಎದೆ ಹಾಲ ಎಲ್ಲರೂ ಅಮೃತಕ್ಕೆ ಹೋಲ್ಸ್ಯಾರ, ಹೌದ್ರಿ? ತಾಯಿ ಎದೆ ಹಾಲು ಅಂದ್ರೆ ಏನು, ಅಮೃತ ಸಮಾನ ಅಂತ, ಹೌದಲ್ಲ? ಅದೇ ರೀತಿಯಾಗಿ ನಮ್ಮ ಜನ ಈಗೀಗ ಎಲ್ಲ ತಿಳುವಳಿಕೆ ಜಾಸ್ತಿ ಆಗ್ಯದ, ಎಲ್ಲರೂ ಎದೆ ಹಾಲು ಕುಡಿಸ್ಲತ್ತಾರ. ಅವಾಗೆಲ್ಲ ಹಿಂದಕ್ಕೆ ಏನಿತ್ತು, ದೊಡ್ಡವ್ರು ಇರ್ತಿದ್ರು, ಅವ್ರು ಏನು ಮಾಡ್ತಿದ್ರು, ಫಸ್ಟ್ ಡೆಲಿವರಿ ಆದ ಕೂಡಲೇ ಗಿಣ್ಣದ ಹಾಲು ಅಂತ ಅಂತಿರು, ಹೌದಲ್ಲ? ಗಿಣ್ಣದ ಹಾಲು ಬರ್ತೀವಿ. ಆ ಗಿಣ್ಣದ ಹಾಲು ಬಂದಾಗ ಫಸ್ಟಿಗೆ ಯಾರು ಕುಡಿಸ್ತಿದ್ದಿಲ್ಲ, ಅವರೆಲ್ಲ ಏನು ಮಾಡ್ತಿದ್ರು, ಹಾಲನ್ನು ಕುಡಿಸ್ತಿದ್ದಿಲ್ಲ ಹಿಂದಕ್ಕೆಲ್ಲ. ಅವ್ರು ಏನು ಮಾಡ್ತಿರು, ಎಲ್ಲ ಹಾಲ ಚೆಲ್ತಿರು, ಕುಡಿಸ್ತಿದ್ರು. ಬಟ್ ಅದೇ ಹಾಲ ಎಷ್ಟು ಮಹತ್ವ ಅದ ಅಂತಂದ್ರೆ, ಆ ಎದೆ ಹಾಲ್ರಿ ನಾವು ಡೆಲಿವರಿ ಆದ್ಮೇಲೆ 1 ತಾಸು ಒಳಗೆ ಆ ಹಾಲು ಕುಡ್ಸೋದ್ರಿಂದ ಮುಂದೆ ಕೂಸಿಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬರ್ದಂಗ ತಡೀತದೆ. ತಾಯಿ ಮತ್ತು ಕೂಸಿನ ನಡುವಿಂದು ಬಾಂಧವ್ಯ ಹೆಚ್ಚಿಗಾಗ್ತದೆ. ಮತ್ತು ಅದು ಬುದ್ಧಿಶಕ್ತಿ ಹೆಂಗೆ ಹೆಚ್ಚಿಗಾಗ್ತದೆ ಅಂತಂದ್ರೆ, ಅದು ಯಾವ ರೀತಿಯಾಗಿ ನಮ್ಮ ನಿಪ್ಪಲ್ ಚಿತ್ತ ಇರ್ತಲ್ಲ, ಅದೇ ರೀತಿಯಾಗಿ ಅದರದ್ದು ನೆನಪಿನ ಶಕ್ತಿ ಹೆಚ್ಚಿಗಾಗ್ತದ, ಅದ್ರ ಬುದ್ಧಿವಂತಿಕೆ ಹೆಚ್ಚಾಗ್ತದ. ನಮ್ಮ ಮೈದಾಗ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿರ್ತದ. ನಮ್ಮ ಮೈಯಾಗ ಏನ್ರೆ ನಾರ್ಮಲ್ ಡೆಲಿವರಿ ಆದಾಗ ಮಾಡಿದಾಗ ನಮ್ಮ ಗರ್ಭಕೋಶದ ಸ್ಥಿತಿ ಏನಾದರೂ ಸ್ವಲ್ಪ ಅವಸ್ಥೆ ಕಡಿಮೆ ಆಗಿತ್ತಂದ್ರೆ, ನಾವೆಷ್ಟು ತಾಯಿ ಎದೆಯಲ್ಲಿ ಕುಡಿಸ್ತೀವಿ ಮಗುವಿಗೆ, ನಮ್ಮ ಗರ್ಭಕೋಶದ ಸ್ಥಿತಿನೂ ಯಥಾಸ್ಥಿತಿಯಾಗಿ ನಾರ್ಮಲ್ ಇದಕ್ಕ ಹಂತಕ್ಕೆ ಬಂದಿರ್ತದೆ. ಅದಕ್ಕೆ ಈ ಎಲ್ಲ ನೀವು ಇದಕ್ಕೆ ಸಿಟಿ ಒಳಗೆ ನೋಡ್ಬೇಕು, ಭಾಳ ಜನ ಸ್ವಲ್ಪ ಎಲ್ಲ ಬ್ಯೂಟಿ ಮೇಂಟೈನ್ ಮಾಡೋದ್ರಿಂದ ತಾಯಿ ಎದೆ ಹಾಲ ಕುಡ್ಸಲ್ಲ. ಏನ್ ಮಾಡ್ತಾರ, ಸಿಟಿದ ಎಲ್ಲ ಬ್ಯೂಟಿ ಹಾಳಾಗ್ತದ, ಅದು ಆಗ್ತದ ಇದು ಆಗ್ತದ ಅಂತ ಏನ್ ಮಾಡ್ತಾರ, ಯಾರು ಎದೆ ಹಾಲ ಕುಡ್ಸಲ್ಲ. ಅದು ತಪ್ಪು. ಎಲ್ಲಿ ನಡೀತೇವೆ ಅಂದ್ರೆ ಸ್ವಲ್ಪ ಸಿಟಿ ಹೈ ಲೆವೆಲ್ ಎಲ್ಲಿ ಇರ್ತಾವ ಅಲ್ಲಿ ನಡೀತದೆ. ಯಾವುದೇ ರೀತಿ ಗಡ್ಡಿ ಅವೆಲ್ಲ ಆಗಲ್ಲ. ಆ ಗಡ್ಡಿ ಗಿಡಿ ಅದು ಅಂದ್ರೆ ಮುಂದೆ ಏನಾಗ್ತದ, ನಿಮಗ ಎದೆ ಕ್ಯಾನ್ಸರ್ ಅಂತನೂ ಬರ್ಬೋದು, ಗರ್ಭಕೋಶ ಕ್ಯಾನ್ಸರ್ ಅಂತನೂ ಬರ್ಬೋದು. ಅದಕ್ಕಾಗಿ ದಯಮಾಡಿ ತಾಯಿ ಎದೆಯಲ್ಲಿ ಭಾಳ ಶ್ರೇಷ್ಠವ, ನೀವು ಅದೇ ಕುಡಿಸ್ರಿ. ಮುಂದೆ ಡೆಲಿವರಿ ಆದ್ಮೇಲೆ ಒಬ್ಬೊಬ್ಬರಿಗೆ ಅದು ನಿಪ್ಪಲ್ ಏನಿದಿರ್ತಾವ, ಬ್ಲ್ಯಾಕ್ ಕಲರ್ ಏನಿದಿರ್ತದಲ್ಲ, ಸ್ವಲ್ಪ ಅದು ನಿಮ್ಮ ತಾಯಂದಿರಿಗೆ ದೊಡ್ಡವ್ರು ಯಾರು ಇದ್ರಂದ ಅದಕ್ಕೆ ಕೆದರ್ಬೇಕು. ಆ ಕೆದರೋದ್ರಿಂದ ಏನಾಗ್ತದ, ಏನ್ರ ಮೈಲ ಗಿಲ ಕುತ್ತಿತ್ತು ಮಾಡಿತ್ತು ಅಂತಂದ್ರ ಅದೇನು ನಿಮ್ಗ ಹಾಲು ಬರ್ಲಿಕ್ಕೂ ಈಸಿ ಆಗ್ತದೆ. ಒಬ್ಬೊಬ್ರು ಏನ್ ಮಾಡ್ತಾರ, ಹಾಲು ಬರ್ಲಾಗ್ಯಾವ ಅಂತಂದು ಪ್ರೈವೇಟ್ ಹಾಸ್ಪಿಟಲ್ ನೋಡ್ಬೇಕು, ಸಿರಿಂಜ್ ಅಂದ್ರೆ ನಮ್ದು ಇಂಜೆಕ್ಷನ್ ಇರ್ತಲ್ಲ, ಇಂಜೆಕ್ಷನ್ ನಿನ್ ತೆಗೆದಕ್ಕೆ ಕುಡಿಸ್ತಿರ್ತಾರ. ಬಹಳಷ್ಟು ಜನರಿಗೆ ಹಾಲಿಲ್ಲ. ಆ ಹಾಲು ಯಾಕಿರಲ್ರಿ, ನೀವು ಕರೆಕ್ಟ್ ಆಗಿ ಊಟ ಮಾಡಿರಲ್ಲ. ಕೂಸು ಹೊಟ್ಟೆಗಿದ್ದಾಗ ನೀವು ಒಳ್ಳೆ ಆಹಾರವನ್ನು ತಿಂದು ಮಾಡಿ ಇದ್ದಿದ್ರಂದ್ರ ನಿಮ್ಮ ಮೈಯ ಶಕ್ತಿ ಬೆಳೀತದ, ಕೂಸು ಚಂದ ಬೆಳೀತದ, ರಕ್ತನು. ಭಾಳ ಜನ ಐರನ್ ಸುಪ್ರಭಾತ ಎಲ್ಲ ಹಚ್ಕೋತೀರಿ. ಎದಕ್ಕೆ ಹಚ್ಕೋತೀರಿ ಹೇಳಿ? ಮೈಯಾಗ ಶಕ್ತಿ ಇಲ್ಲ, ನಮ್ಮ ಮೈಯಾಗ ರಕ್ತ ಇಲ್ಲ ಅಂತ. ಅದೇ ಮೈಯಾಗ ರಕ್ತ ಬರೋಂಥದ್ದು ಮನೆಯಾಗ ಎಲ್ಲಾ ರೀತಿ ಕಾಯಿ ಪಲ್ಯ ತಿನ್ಬೇಕು, ಪಾಲಕ್, ಸಬ್ಸಿ ಪಲ್ಯ, ಮೆಂತಿ ಪಲ್ಯ, ಹಣ್ಣು ತಿನ್ಬೇಕು, ಅಂಜೂರ ಹಣ್ಣು ತಿನ್ಬೇಕು, ದಾಳಿಂಬ್ರ ಹಣ್ಣ, ಸೇಬ್ ಹಣ್ಣ ಎಲ್ಲ ಇಲ್ಲಿ ಹಳ್ಳಿದ ಎಲ್ಲ ಸಿಗ್ತಾವ, ಕಾಳು ಕಡಿ ಎಲ್ಲ ಸಿಗ್ತಾವ, ನಿಮ್ಮ ನ್ಯಾಚುರಲ್ ಫುಡ್ ಸಿಗ್ತಾವ. ಅವೆಲ್ಲ ತಿನ್ಬೇಕು ನಾವು. ಅವೆಲ್ಲ ತಿನ್ನೋದ್ರಿಂದ ನಮ್ಮ ಮೈಯಾಗ ಶಕ್ತಿನೂ ಬೆಳೀತದ, ರಕ್ತನೂ ಬೆಳೀತದ. ಆ ರಕ್ತ ಶಕ್ತಿ ಎರಡೂ ಸೇರ್ಕೊಂಡು ಮುಂದ ನಮ್ಮ ಮಗುವ ಚಂದ ಬೆಳಿಲಿಕ್ಕೂ ನಮಗ ಒಂದು ಏನು ಯಾವ ರೀತಿ ಅಂತಂದ್ರೆ, ಬಹಳಷ್ಟು ಜನ ಲೋ ಬರ್ತ್ ಅಂದ್ರೆ ತೂಕ ಕಡಿಮೆ ಅದ ಅಂತ ಮಾಡಿ ಯಾರು ತಾಯಿಗೆ ಅದು ಕೂಸಿಗೆ ಹಾಲು ಜಲ್ದಿ ಬಿಡ್ಸಕ್ ಹೋಗ್ಬೇಡ್ರಿ. ಆ ಹಾಲು ಎಷ್ಟು ಕುಡಿಸ್ತೀವಿ ಅದು ನಮಗೆ ಲಾಭ ಅದ, ಕೂಸಿಗೂ ಲಾಭ ಅದ, ತಾಯಿಗೂ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೆ ಥ್ಯಾಂಕ್ ಯು. ತಮಗೆಲ್ಲರಿಗೆ BHC ಮೇಡಮ್ ಅವರು ಮಗುವಿಗೆ ಹಾಲು ಕುಡಿಸೋದು ರೀತಿ ಮತ್ತು ಅದರ ಉಪಯೋಗಗಳು ಮತ್ತು ತಪ್ಪು ಕಲ್ಪನೆಗಳು ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹಾಸ್ಪಿಟಲ್ ಕಡೆಯಿಂದ, ನಮ್ಮ ಕುಟುಂಬ ಗ್ರಾಮ ಎಲ್ಲರ ಕಡೆಯಿಂದ ಅವರಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ತಮಗೆಲ್ಲರಿಗೆ ನಾನು ಹೇಳಬೇಕಂತಂದರೆ, ನೋಡಿ, ಯಾರು ಕೂಡ ಕೆಲವೊಂದು ಹಳ್ಳಿಯ ತಪ್ಪು ಕಲ್ಪನೆಗಳಿಗೆ, ಭ್ರಮೆಗಳಿಗೆ ತೆರೆದುಕೊಳ್ಳಿ. ಡೆಲಿವರಿ ಆದ ತಕ್ಷಣ 1 ಗಂಟೆ ಒಳಗೆ ತಮ್ಮ ಎದೆ ಹಾಲನ್ನು ಎನಿ ಕಂಡೀಷನ್ ಮಗುವಿಗೆ ಕುಡಿಸಲೇಬೇಕು. ಯಾಕಂದರೆ ಅದರಲ್ಲಿ ಕೊಲೆಸ್ಟ್ರಾಲ್ ಅಂತಿರುತ್ತೆ, ಎಲ್ಲ ಪೋಷಕಾಂಶಗಳು ಅದರಲ್ಲಿ ಒಳಗೊಂಡಿರುತ್ತದೆ. ಅದು ವರ್ಷಗಳಿಂದ ಮಗು ಮತ್ತು ತಾಯಿಯ ಮಮತೆ ಬಾಂಧವ್ಯ ಬೆಳೆಯುತ್ತದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ರೋಗ ನಿರೋಧಕ ಶಕ್ತಿಯಾಗಿ ಅದು ಕೆಲಸ ಮಾಡುತ್ತದೆ.
ಇಮ್ಯುನಿಟಿ ಪವರ್ ಹೆಚ್ಚುತ್ತದೆ, ಬೇರೆ ರೋಗಗಳು ಬರೋದು ಕಡಿಮೆ ಆಗುತ್ತವೆ. ಏನು ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ ಆದರೂ ಕೂಡ ಬೇಗ ವಾಸಿಯಾಗುತ್ತದೆ. ಅದು ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ತಮಗೆಲ್ಲ ಮೇಡಮ್ ಹೇಳಿದ್ರು ಅದರ ಮಹತ್ವ, ಹೌದಿಲ್ಲ? ಅದರ ಹಾಗೆ ಅದೇ ರೀತಿಯಾಗಿ ಕೆಲವೊಂದು ಸರ್ತಿ ಹಳ್ಳಿ ಕಡೆಯಲ್ಲಿ ಜೇನುತುಪ್ಪ ತಂದು ನೆಕ್ಸೋದು ಮತ್ತು ಸಕ್ಕರೆ ಪಾನಿ ಹಚ್ಚೋದು, ಏನಾದ್ರು ಸ್ವೀಟ್ ಕೊಡೋದು, ಗುಟ್ಟಿ ಹಾಕೋದು ಹಿಂಗೆಲ್ಲ ಮಾಡ್ತಾರೆ. ಅದನ್ನು ಮಾಡಬಾರ್ದು. ಎಮ್ನಿ ಕಂಡೀಷನ್ 6 ತಿಂಗಳ ತನಕ ಎದೆ ಹಾಲನ್ನೇ ಕುಡಿಸ್ಬೇಕು. 6 ತಿಂಗಳಾದ್ಮೇಲೆ ವೇನಿಂಗ್ ಅಂತ ಹೇಳ್ತಾರೆ, ಕೆಲವೊಂದು ಆಹಾರವನ್ನು ಕೊಡ್ಬೋದು. 2 ವರ್ಷ ತನಕ ಎದೆ ಹಾಲು ತಪ್ಪದೆ ಮಗುವಿಗೆ ಕುಡಿಸ್ಬೇಕು, ಸರಿನಾ? ಇದರ ಬಗ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಯುನಿಸೆಫ್ ಅಂತ ಹೇಳಿ ಎಲ್ಲ ಕಡೆ ವರ್ಲ್ಡ್ ವೈಡ್ ಜನರಿಗೆ ಇದರ ಮಾಹಿತಿ ಜಾಗೃತಿಯನ್ನು ಮೂಡಿಸಿ ಮಗು ಮತ್ತು ತಾಯಿಯ ಆರೋಗ್ಯವನ್ನು ಚೆನ್ನಾಗಿ ಮಾಡೋಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಈ ಎಲ್ಲ ಮಾಹಿತಿಯನ್ನು ತಾವು ತಿಳ್ಕೊಂಡು ಇದನ್ನು ಫಾಲೋ ಮಾಡಿದರೆ ಮುಂದಿನ ದಿನಗಳಲ್ಲಿ ತಾಯಂದಿರಿಗಾಗಲಿ ಮಗುವಿಗಾಗಲಿ ಯಾವ ತೊಂದರೆಗಳನ್ನು ಬರಲಾರದೆ ಅವರ ಆರೋಗ್ಯ ಸಮೃದ್ಧಿಯಾಗಿ ಬೆಳೆಯುತ್ತದೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಾವು ಈಗ ಮಗುವಿಗೆ ಹಾಲು ಕುಡಿಸುವಾಗ ತಾಯಂದಿರು ಎನಿ ಕಂಡೀಷನ್ ಸ್ಟ್ರೇಟ್ ಕೂತ್ಕೊಂಡು ಸರಿಯಾಗಿ ಅವರಿಗೆ ಹಾಲು ಕುಡಿಸೋದ್ರಿಂದ ಕೆಲವೊಂದು ತೊಂದರೆಗಳನ್ನು ತಪ್ಪಿಸ್ಬೋದು. ಇಲ್ಲಾಂದರೆ ಕೆಲವೊಂದು ಸರ್ತಿ ಮಲ್ಕೊಂಡು ಎದೆ ಹಾಲು ಕುಡಿಸ್ತಿರ್ತಾರೆ, ತಮಗೆ ನಿದ್ದೆ ಹತ್ಬೋದು, ಮಗು ನಿದ್ದೆ ಹತ್ಬೋದು. ಬಾಯಲ್ಲಿ ಹೋಗೋ ಬದಲು ಅದು ಲಂಗ್ಸ್ ಕಡೆ ಹೋದಾಗ ಮತ್ತು ಆಸ್ಪಿರೇಟ್ ಅಂತ ಆಗಿ ನಿಮೋನಿಯಾ ಇಂಥವು ಲಂಗ್ಸ್ ಪ್ರಾಬ್ಲಮ್, ಉಸಿರಾಟ ತೊಂದರೆಗಳು, ಬೇರೆ ಬೇರೆ ಇನ್ಫೆಕ್ಷನ್ ಆಗಿ ಮಗುವಿಗೆ ತೊಂದರೆ ಆಗೋ ಚಾನ್ಸಸ್ ಇರ್ತವೆ. ಅದಕ್ಕಾಗಿ ತಾಯಿ ಯಾವಾಗಲೂ ಕೂಡ ಸರಿಯಾಗಿ ಕುಳಿತುಕೊಂಡು ಅವರಿಗೆ ಸರಿಯಾಗಿ ಹಾಲನ್ನು ಕುಡಿಸ್ಬೇಕು. ಇದರಿಂದ ಮಗುವಿನ ಆರೋಗ್ಯ ಚೆನ್ನಾಗಿರುತ್ತದೆ, ಸರಿನಾ? ಕಡೆಯಿಂದ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಬ್ಲಾಕ್ ಹೆಲ್ತ್ ಎಜುಕೇಷನ್ ಆಫೀಸರ್ ಆಗಿರ್ತಾ ಸವಿತಾ ಮೇಡಮ್ ಕೂಡ ಈ ಮಾಹಿತಿಯನ್ನು ತಿಳಿಸಿ ನಮ್ಮ ಜನರಿಗೆ ಆರೋಗ್ಯ ಜಾಗೃತರಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಕಡೆಯಿಂದ ಇನ್ನೊಂದು ಸರ್ತಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೆ ತುಂಬ ಧನ್ಯವಾದ.